ಆಂಜನೇಯನ ನೋಡ್ಬಿಟ್ಟು ಅವನು ಗುರುತು ಹಿಡಿತಾನೆ. ಅವರುಗಳು ಅವನ ಗುರುತು ಹಿಡಿತಾರೆ. ಏನಂತ ಗುರುತು ಹಿಡಿತಾರೆ? ರಾಮರು ಲಕ್ಷ್ಮಣನ್ ಹೇಳ್ತಾರೆ, ನೋಡು ಅವನ ಕಿವಿನಲ್ಲಿ ಶೋಭಿಸ್ತಾ ಇದೆಯಲ್ಲ ಕರ್ಣಕುಂಡಲ್ಗಳು ನೋಡ್ತಾ ಹೇಗೆ ಹೊಳಿತಾ ಇರುತ್ತೆ, ಯಾರಿಗೂ ರಾಮನ ವಿನಃ ಇನ್ಯಾರಿಗೂ ಅದು ಕಣ್ಣಿಗೆ ಕಾಣಿಸಲ್ವಂತೆ. ಆವಾಗ ಆ ಶಬ್ದ ಆಂಜನೇಯನ ಕಿವಿಗೆ ಬಿದ್ದ ತಕ್ಷಣ ಅವ್ರ ತಾಯಿ ಅಂಜನಾ ದೇವಿ ಹೇಳಿದ್ಲಂತೆ, ಹೀಗೆ ನಿನ್ನ ಕರ್ಣದಲ್ಲಿ ಇರ್ತಕ್ಕಂತಹ ಕುಂಡಲಗಳು ಯಾವ ಮಹಾನುಭಾವನಿಗೆ ಸಿಗುತ್ತೋ ಕಾಣುತ್ತೋ ಅವನೇ ಅಪ್ಪ ನಿನ್ನ ದೇವರು, ಗುರು, ದೈವ ಎಲ್ಲ ಅವನೇ, ಶ್ರೀಮನ್ನಾರಾಯಣ ಅವನೇ, ಅವನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿದ್ಲಂತ ಹಿಂದೆ. ಅದು ಇವನಿಗೆ ಕಿವಿ ಬೀಳ್ತಾರೆ. ಅವ್ರು ಯಾರು? ಶ್ರೀರಾಮರು ಹೇಳಿದ್ದು. ನೋಡ ಅವನ ಕಿವಿಲಿ ಕರ್ಣಕುಂಡಲ್ಗಳನ್ನ ನೋಡಿದ್ಯಾ ಅಂತಂತ. ಆಗ ರೋಮಾಂಚನವಾಗುತ್ತಾ. ಅದು ಕೇಳ್ಬಿಟ್ಟು ಇಂತಿವರ ನುಡಿ ಅದೂರದಲ್ಲಿ ಕೇಳಿ, ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನ ಅಂತ ತಿಳ್ಕೊಬಿಡಿ. ಅಂದರೆ ನೀನು ಸರ್ವಸೃಷ್ಟಿಯು ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನ ಅಂತ ತಿಳ್ಕೊಬಿಡಿ. ನಮಸ್ಕಾರ ಅಂದ್ರೆ ಏನ್ ಅಗ್ರಜ ಅಲ್ಲ, ನಿನ್ನ ದೇವರೇನು ಮೂಕನೆ? ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವುದು. ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದದ್ದು ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಗಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಇದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಈಗ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವನ ತದೃಷ್ಟರೇ, ಅಮರರಾದರೂ ಮರಗಳಂತೆ ಚಲಿಸಲಾರದೆ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರೇ, ನೀನ್ ಮಹಾರೂಪೋತಿ ಅಂತ ನೀನ್ ಫಾಲೋ ಮಾಡ್ಬೇಕಾಗಿತ್ತ? ಹೀಗಂದ್ರೆ ಸಾಕು, ಎಷ್ಟು ಜನ ಹುಡುಗಿರು ಕ್ಯೂ ನಿಂತ್ಕೋತಾರೆ ಗೊತ್ತಾ ಕಾಲೇಜ್ ಮುಂದೆ ನನಗೋಸ್ಕರ. ನೀನೊಂದು ಕಟ್ಕೊಂಡು ನಾನೇನ್ ಮಾಡ್ಬೇಕು ಹೇಳು? ತುಂಬಾ ಥ್ಯಾಂಕ್ಸು. ಅಣ್ಣ ಅವರು ಕನ್ನಡ ಚಿತ್ರರಂಗದ ಅಣ್ಣ ಅವರು ಒಂದೇ ಹೆಸರಾದಂತಹ, ಅದಕ್ಕೂ ಹೆಚ್ಚಾಗಿ ಎಲ್ಲರ ಬಾಯಲ್ಲೂ ಅಪ್ಪಾಜಿ ಅಂತೇಳಿ ಕರೆಸ್ಕೊಳ್ತಾ ಇದ್ದಂತಹ ಮೇರು ಪ್ರತಿಭೆ, ಒಂದು ಚಿತ್ರರಂಗದ ಶಕ್ತಿ ಅಂತಲೇ ಹೇಳ್ಬೋದು. ಅವರನ್ನು ಕಂಡ್ರೆ ನಮಗೆಲ್ಲ ಭಕ್ತಿ ಅಂತಲೇ ಹೇಳ್ಬೋದು. ಅಂತಹ ಅತ್ಯದ್ಭುತ ಪ್ರತಿಭೆ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ರಂಗಭೂಮಿಯ ಹೆಸರಾಂತ ಪ್ರತಿಭೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವರು. ಈ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಅವರ ಮಡದಿ ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಮಗನಾಗಿ ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವ ದೊಡ್ಡ ಗಾಜನೂರಿನಲ್ಲಿ 1929 ಏಪ್ರಿಲ್ 24 ರಾಜ್ಕುಮಾರ್ ಅವರು ಜನ್ಮ ತಾಳ್ತಾರೆ. ಇವರಿಗೆ ನಾಮಕರಣ ಮಾಡಿದಂತಹ ಹೆಸರು ಬಂದು ಮುತ್ತುರಾಜ್, ಮುತ್ತಣ್ಣ ಅಂಥೇಳಿ ಕರೀತಾ ಇರ್ತಾರೆ. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಕಲಾವಿದರಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯನವರ ಜೊತೆಗೆ ಬಡತನದ ಕಾರಣದಿಂದ ರಾಜ್ಕುಮಾರ್ ಅವರು ಸಹ 4ನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ತಂದೆಯ ಜೊತೆಗೆ ಇವರು ಸಹ ಬಾಲ ಕಲಾವಿದನಾಗಿ ಗುಬ್ಬಿ ಕಂಪನಿಯನ್ನು ಸೇರಿಕೊಳ್ತಾರೆ. ಅಂದಿನಿಂದ ಇವರ ಬಣ್ಣದ ಬದುಕು ಶುರುವಾಗುತ್ತೆ. ಅಂದಿನ ಕಾಲದಲ್ಲಿ ಗುಬ್ಬಿ ವೀರಣ್ಣನವರ ಕಂಪನಿ ಅಂತ ಹೇಳಿದ್ರೆ ಅನ್ನದಾತರ ಕಂಪನಿ ಅಂತ ಹೇಳಿ ಹೆಸರುವಾಸಿಯಾಗಿತ್ತು. ವಿನೋದ ರತ್ನಾಕರ ವೀರಣ್ಣನವರು, ರಸಿಕ ಶಿಖಾಮಣಿ ವೀರಣ್ಣನವರು, ಹಾಸ್ಯಕಲಾ ಪ್ರವೀಣ ವೀರಣ್ಣನವರು, ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ವೀರಣ್ಣನವರು, ಸ್ವತಃ ಈ ಸಂಜೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ನಾಟಕ ಸಂಸ್ಥೆಯ ಸ್ವಂತ ಧನಲಕ್ಷ್ಮಿ ಥಿಯೇಟರ್ನಲ್ಲಿ ಅಭಿನಯಿಸುವ ವಿಶೇಷ ನಾಟಕ
ಬಂದ್ಬಿಟ್ಟಿದ್ದಿಲ್ಲ. ಆಹಾ, ಏನ್ ನನ್ನ ಪುಣ್ಯ, ಏನ್ ನನ್ನ ಅದೃಷ್ಟ. ಆಹಾ, ಭಗವಂತ ಹೇಳಿದ್ದೇವೆ, ನಮ್ಮ ನಾರಾಯಣ, ತೃಪ್ತಿ ತಿಮ್ಮಪ್ಪ, ಎಂಟ ಚಲಪತಿ ಕಲ್ಪನ ಮಾಡ್ಕೊಂಡು ಬರ್ತೀನಿ. ಬಂದದಾಗೆ ನಿನಗರ್ಧ, ನನಗರ್ಧ. 6 ತಿಂಗಳು ಸಂತೋಷದಾಗಿಲ್ಲಾದ್ರು ನಿನಗೆ 3 ತಿಂಗಳು, ನನಗೆ 3 ತಿಂಗಳು. ಯಾಕೆ ನ್ಯಾಯ ನಿಮ್ಗೆ ನ್ಯಾಯ ಮಾಡಲ್ಲ. ರಾಜ್ಕುಮಾರ್ ಅಂತಹ ಅವರ ತಂದೆಯವರಂತಹ ಇನ್ನೂ ಅನೇಕ ನೂರಾರು ಸಾವಿರಾರು ಕಲಾವಿದರು ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಇದ್ದು ಅವರನ್ನು ಅನ್ನದಾತರು ಅಂತ ಕರೀತಾ ಇದ್ರು. ಗುಬ್ಬಿ ವೀರಣ್ಣನವರು ಅಂದರೆ ನಮಗೆ ಅನ್ನದಾತರು ಅಂತ ಹೇಳಿ. ಅಂತಹ ಶ್ರೇಷ್ಠ ಕಲಾವಿದ ಗುಬ್ಬಿ ವೀರಣ್ಣನವರು ರಾಜ್ಕುಮಾರ್ ಅವರಿಗೆ ಒಂದು ಸಲ ಏನು ಹೇಳಿದ್ರು ಗೊತ್ತಾ? ಗುಬ್ಬಿ ವೀರಣ್ಣನವರು ಒಂದು ವಾರ 10 ದಿನದಲ್ಲಿ ತೀರೋಗ್ತಾರೆ ಅನ್ನುವ ಸಮಯದಲ್ಲಿ ಅವರನ್ನು ಮಾತಾಡಿಸ್ಲಿಕ್ಕೆ ರಾಜ್ಕುಮಾರ್ ಅವರು ಹೋದಾಗ ಗುಬ್ಬಿ ವೀರಣ್ಣನವರು ರಾಜ್ಕುಮಾರ್ ಅವ್ರನ್ನ ಆತ್ಮೀಯತೆಯಿಂದ ಮಾತಾಡಿಸಿ ಒಂದು ಅಮೂಲ್ಯವಾದ ಮಾತು ಹೇಳಿದ್ದಾರೆ. ಅದೇನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಕಲಾವಿದನಿಗೆ ಮುಪ್ಪಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಕ್ಷಿ ವೀರಣ್ಣವ್ರು ಬದುಕಿದ್ದಂತಹ ಕಾಲದಲ್ಲಿ ನನಗೊಂದು ಮಾತು ಹೇಳಿದ್ರು. ಅವರು ದೇಹ ಬಿಡೋದಕ್ಕಿನ್ನೊಂದು 15 ದಿವಸ ಇದಂತ ಅನ್ನುವಂತಹ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡೋದಕ್ಕೋಸ್ಕರ ಹೋಗಿದ್ದೆ. ಆಗ ಅವ್ರು ಹೇಳಿದ್ರು, ರಾಜ್ಕುಮಾರ, ಎಲ್ರೂ ನಿನ್ ಜೊತೆಲಿ ಪಾತ್ರ ಮಾಡಿದ್ದಾರೆ, ಎಲ್ರಿಗೂ ಅದೃಷ್ಟ ಇದೆ, ನನಗೂ ಯಾವ್ದಾದ್ರು ಒಂದು ನಿಮ್ಮ ಅಪ್ಪಂದು ನಿಮ್ಮ ತಾತಂದು ಒಂದು ಪಾತ್ರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೊಂದು ಪಾತ್ರ ಮಾಡ್ಬಿಟ್ಟು ನಾನು ಜೀವ ಬಿಟ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಕಣೆ ಅಂತ ಹೇಳಿದ್ರು. ಆವಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸ್ವಾಮಿ, ಜನ್ಮ ಸಾರ್ಥಕ ನಿಮಗಲ್ಲ, ನಮಗೆ. ಚಿಕ್ಕ ಮಗುವಿನಿಂದ ತಮ್ಮ ಕಂಪನಿಯಲ್ಲಿ ಇಟ್ಟುಕೊಂಡು ಸಾಕಿ ಬೆಳೆಸಿ ಕಲಾವಿದನನ್ನಾಗಿ ಮಾಡಿ ಅನ್ನ ಕೊಟ್ಟಂತಹ ಅನ್ನದಾತರ ಬಾಯಲ್ಲಿ, ಅಂತಹ ಮೇರು ಕಲಾವಿದ, ಮೇರು ಕಂಪನಿಯ ಒಡೆಯನ ಬಾಯಲ್ಲಿ ಇಂಥ ಮಾತನ್ನು ಕೇಳಿ ರಾಜ್ಕುಮಾರ್ ಅವರ ಹೃದಯ ಎಷ್ಟು ಖುಷಿ ಪಟ್ಟಿರ್ಬೋದಲ್ವಾ ಫ್ರೆಂಡ್ಸ್. ಸ್ನೇಹಿತರೆ, ರಾಜ್ಕುಮಾರ್ ಅವರು ಆಮೇಲೆ ಗುಬ್ಬಿ ಕಂಪನಿಯನ್ನು ಬಿಟ್ಬಿಟ್ಟು ಸುಬ್ಬಯ್ಯ ನಾಯ್ಡು ಕಂಪ್ನಿಗೆ ಬರ್ತಾರೆ. ಸುಬ್ಬಯ್ಯ ನಾಯ್ಡು ಕಂಪ್ನಿ ಯಾವುದು ಗೊತ್ತಾ? ಈಗ ಸೃಜನ್ ಲೋಕೇಶ್ ಇದ್ದಾರಲ್ವಾ, ಅವರ ತಂದೆ ಲೋಕೇಶ್, ಅವರ ತಂದೆ ಸುಬ್ಬಯ್ಯ ನಾಯ್ಡು, ಅವರ ಕಂಪನಿಗೆ ಬಂದು ಸೇರಿಕೊಳ್ತಾರೆ. ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೇಲೂ ಸಹನು, ಪಾದಾರ್ಪಣೆ ಮಾಡೋಕ್ಕೂ ಮುಂಚೆನೂ ಸಹನು ಗುಬ್ಬಿ ವೀರಣ್ಣನ ಕಂಪನಿಯಿಂದ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಗೆ ಅವರು ಬಂದು ಅವರ ಒಂದು ಬಣ್ಣದ ಬದುಕನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಅನೇಕ ನಾಟಕಗಳನ್ನು ಮಾಡ್ತಾರಂತೆ. ಭಕ್ತ ಪ್ರಹ್ಲಾದ, ಭಕ್ತ ಅಂಬರೀಷ, ಅದು ಇದು ತುಂಬ ಮಾಡ್ತಾರೆ. ಭಕ್ತ ಪ್ರಹ್ಲಾದ ಮಾಡಿದಾಗ ರಾಜ್ಕುಮಾರ್ ಅವರು ಹಿರಣ್ಯಕಶಿಪುವಿನ ಪಾತ್ರ ಮಾಡಿದ್ರೆ, ನಮ್ಮ ಲೋಕೇಶ್ ಅವರು ಭಕ್ತ ಪ್ರಹ್ಲಾದನ ಪಾತ್ರ ಮಾಡ್ತಾಯಿದ್ರಂತೆ. ಅವರ ಅನ್ಯೋನ್ಯತೆ ಆಗಿಂದಲೂ ಶುರುವಾಗಿತ್ತು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ದಿವಂಗತ ಲೋಕೇಶ್ ಅವರಿಬ್ಬರೂ ಸಹ ನಟಿಸಿದಂತಹ ಒಂದು ನಾಟಕದ ತುಣುಕನ್ನು ನಿಮಗಾಗಿ ತಂದಿದ್ದೀನಿ. ತುಂಬ ಅಪರೂಪದಲ್ಲಿ ಅಪರೂಪದ ಚಿತ್ರ ಇದು. ಹಾಗಾಗಿ ಈ ಒಂದು ನಾಟಕದ ತುಣುಕನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ರಾಜ್ಕುಮಾರ್ ಅಣ್ಣ ಹಾಗೂ ಲೋಕೇಶ್ ಅಣ್ಣ ಅವರಿಗೆ ಒಂದು ಜೈ ಅಂತ ಹೇಳಿಬಿಡಿ. ಅಲ್ಲ, ನಿನ್ನ ದೇವರೇನು ಮೂಕನೆ, ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವರು. ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಗಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಇದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ರಾಗಾರತಿ. ಈಗ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಹೌದು. ಅಂದರೆ ನೀನು ಸರ್ವ ಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ? ಹೌದು. ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ, ತತ್ವಗಳ ಪೂಜೆ ಎಂದರೆ ತತ್ವಗಳು 5: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ
ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೆ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯು ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು. ಆಹಾ, ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ ಸಹೋದರ. ನೀನು ಹಾ, ತತ್ವಗಳನ್ನು ಪೂಜಿಸುತ್ತೀಯ, ಹೌದು. ಪಂಚಭೂತಗಳನ್ನು ಪೂಜಿಸುತ್ತೀಯ, ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯ. ಸತ್ಯ ಅಲ್ಲ? ಹೌದು. ಸಹೋದರ, ಈ ನನ್ನ ಬೆರಳಲ್ಲಿರುವುದೇನು? ಉಂಗುರ. ಉಂಗುರ ಸರಿಯಾಗಿ ನೋಡು, ಅದು ಉಂಗುರವೇ ಅಥವಾ ಚಿನ್ನವೇ? ಚಿನ್ನವೂ ಹೌದು, ಚಿನ್ನವೂ ಹೌದು, ಚಿನ್ನವೂ ಹೌದು, ಉಂಗುರವೂ ಹೌದು, ಉಂಗುರವೂ ಹೌದು. ಹಾಗೆಯೇ ಇದು ಬೊಂಬೆಯೂ ಹೌದು, ಪರಮಾತ್ಮನೂ ಹೌದು. ಆಂಜನೇಯನ ನೋಡ್ಬಿಟ್ಟು ಅವನು ಗುರುತು ಹಿಡಿತಾನೆ. ಅವರುಗಳು ಅವನ ಗುರುತು ಹಿಡಿತಾರೆ. ಏನಂತ ಗುರುತು ಹಿಡಿತಾರೆ? ರಾಮರು ಲಕ್ಷ್ಮಣನ್ ಹೇಳ್ತಾರೆ ನೋಡು, ಅವನ ಕಿವಿನಲ್ಲಿ ಶೋಭಿಸ್ತಾ ಇದೆಯಲ್ಲ ಕರ್ಣಕುಂಡಲಗಳು ನೋಡ್ತಾ ಹೇಗೆ ಹೊಳಿತಾ ಇರುತ್ತೆ. ಯಾರಿಗೂ ರಾಮನ ವಿನಃ ಇನ್ಯಾರಿಗೂ ಅದು ಕಣ್ಣಿಗೆ ಕಾಣಿಸಲ್ವಂತೆ. ಆವಾಗ ಆ ಶಬ್ದ ಆಂಜನೇಯನ ಕಿವಿಗೆ ಬಿದ್ದ ತಕ್ಷಣ ಅವ್ರ ತಾಯಿ ಅಂಜನಾ ದೇವಿ ಹೇಳಿದ್ಲಂತೆ, ಹೀಗೆ ನಿನ್ನ ಕರ್ಣದಲ್ಲಿ ಇರ್ತಕ್ಕಂತಹ ಕುಂಡಲಗಳು ಯಾವ ಮಹಾನುಭಾವನಿಗೆ ಸಿಗುತ್ತೋ ಕಾಣುತ್ತೋ ಅವನೇ ಅಪ್ಪ ನಿನ್ನ ದೇವರು, ಗುರು, ದೈವ ಎಲ್ಲ ಅವನೇ, ಶ್ರೀಮನ್ನಾರಾಯಣ ಅವನೇ, ಅವನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿದ್ಲಂತ ಹಿಂದೆ. ಅದು ಇವನಿಗೆ ಕಿವಿ ಬೀಳ್ತಾರೆ. ಅವ್ರು ಯಾರು? ಶ್ರೀರಾಮರು ಹೇಳಿದ್ದು. ನೋಡ, ಅವನ ಕಿವಿಲಿ ಕರ್ಣಕುಂಡಲಗಳನ್ನ ನೋಡಿದ್ಯಾ ಅಂತಂತ. ಆಗ ರೋಮಾಂಚನವಾಗುತ್ತಾ. ಅದು ಕೇಳ್ಬಿಟ್ಟು ಇಂತಿವರ ನುಡಿ ಅದೂರದಲ್ಲಿ ಕೇಳಿ, ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬಿಡಿ. ಇಂತೂ ಇವರ ನುಡಿ ಅದೂರದಲ್ಲಿ ಕೇಳಿ ಸ್ವಾರ್ಥದಲ್ಲಿ ಸಂತಸವ ತಾಳ್ದೆ ಎನ್ನಮ್ಮ ಎನ್ನಮ್ಮ ಮುನ್ನೊಂದು ನುಡಿಯೇ, ಎನ್ನಮ್ಮ ಮುನ್ನೊಂದು ನುಡಿಯೇ, ಅದು ಇಂದು ಸಮ್ಮತದಿ ನಿಜವಾಯಿತು ತಿಳಿಯೇ. ಸ್ನೇಹಿತರೆ, ನೋಡಿದ್ರಲ್ಲ, ಅಪರೂಪದಲ್ಲಿ ಅಪರೂಪವಾದ ಚಿತ್ರ. ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.